ಆ ಒಂದು ದೇಶಕ್ಕೆ ಭಾರತೀಯರು ಸೇರಿದಂತೆ ಹಲವು ವಿದೇಶಿಗರು ಅಸಂಖ್ಯಾತ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾರೆ. ಲೈಫಲ್ಲಿ ಒಂದು ಸತಿಯಾದರೂ ಭೇಟಿ ಕೊಡಬೇಕು ಅಂದ್ಕೊಳ್ಳೋ ಜಾಗ ಅದು. ಅದೇ ಥಾಯ್ಲೆಂಡ್. ಒಂದು ರೀತಿಯಲ್ಲಿ ಭಾರತದ ಪ್ರವಾಸಿಗರಿಂದಲೇ ತನ್ನ ಆರ್ಥಿಕತೆಯನ್ನು ಗಟ್ಟಿ ಮಾಡಿಕೊಂಡಿದ್ದ ದೇಶ ಇದೀಗ ನೀವು ಬರೋದೇ ಬೇಡ ಅನ್ನೋ ಹಾಗೆ ವರ್ತಿಸ್ತಿದೆ. ಹಾಗಿದ್ರೆ ಯಾಕೆ ಥಾಯ್ಲೆಂಡ್ ಸರ್ಕಾರ ತನ್ನ ನಿಯಮಾವಳಿಗಳ ಪರಿಷ್ಕರಣೆ ಹೆಸರಲ್ಲಿ ಭಾರತೀಯರ ಹರಿವಿಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಯಿತು? ಭಾರತೀಯರು ಅಲ್ಲಿ ಹೋಗಿ ಮಾಡಿದಂಥ ಅಧ್ವಾನಗಳಾದರೂ ಏನು? ಇದೇ ಈ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಅನುಷ್ ಕುಂಬರಡಿ. ಥಾಯ್ಲೆಂಡ್ ಅದೊಂದು ಪ್ರವಾಸಿಗರ ಫೇವರೇಟ್ ಸ್ಪಾಟ್. ತನ್ನ ಸೌಂದರ್ಯದ ಮೂಲಕ ಪ್ರವಾಸಿಗರನ್ನ ಸೆಳೆಯೋ ದೇಶ. ಒಂದು ಅಬ್ರಾಡ್ ಟ್ರಿಪ್ ಮಾಡಬೇಕಪ್ಪ ಅಂದರೆ ಬ್ಯಾಚುಲರ್ಸ್ಗಳಿಂದ ಹಿಡಿದು ಫ್ಯಾಮಿಲಿ ವೆಕೇಷನ್ಸ್ವರೆಗೂ ಎಲ್ಲರ ತಲೆಗೆ ಮೊದಲು ಹೊಳೆಯೋದೇ ಈ ಥಾಯ್ಲೆಂಡ್. ಇಲ್ಲಿರೋ ಬ್ಯಾಂಕಾಕ್, ಪುಕೆಟ್, ಪಟಾಯಾದಂತಹ ದ್ವೀಪ ನಗರಗಳನ್ನು ನೋಡೋದಕ್ಕಂತಾನೆ ಭಾರತೀಯರು ಸೇರಿದಂತೆ ಜಗತ್ತಿನ ಮೂಲೆ ಮೂಲೆಯಿಂದ ಜನ ಫ್ಲೈಟ್ ಹತ್ತಾರೆ. ಒಟ್ನಲ್ಲಿ ಅ ಮೋಸ್ಟ್ ಹ್ಯಾಪನಿಂಗ್ ನೇಷನ್ ಅನ್ನೋದಕ್ಕೆ ಪ್ಯಾರಲಲ್ ಅಂದರೆ ಅದು ಥಾಯ್ಲೆಂಡ್. ಒಂದು ವರ್ಷದಲ್ಲಿ ಥಾಯ್ಲೆಂಡ್ ದೇಶಕ್ಕೆ ಪ್ರವಾಸ ಮಾಡೋ ಭಾರತೀಯರ ಸಂಖ್ಯೆ ಸರಿಸುಮಾರು 25 ಲಕ್ಷಕ್ಕೂ ಅಧಿಕ ಅನ್ನೋ ವರದಿಗಳಿವೆ. ಚೀನಾ, ಮಲೇಷಿಯಾ ಬಿಟ್ಟರೆ ಥಾಯ್ಲೆಂಡ್ಗೆ ಅತಿ ಹೆಚ್ಚು ಭೇಟಿ ನೀಡೋ ವಿದೇಶಿ ಪ್ರವಾಸಿಗರಲ್ಲಿ ಭಾರತೀಯರು 3ನೇ ಸ್ಥಾನವನ್ನು ಪಡೆದುಕೊಳ್ತಾರೆ. ಆದರೆ ಇದೀಗ ಅತಿ ಹೆಚ್ಚು ಭಾರತೀಯ ಪ್ರವಾಸಿಗರ ಮೇಲೆ ಅವಲಂಬಿತವಾಗಿದ್ದ ಥಾಯ್ಲೆಂಡ್ ಸದ್ಯ ಭಾರತೀಯರಿಗೆ ನೀಡೋ ವೀಸಾ ಸೇವೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಬಿಟ್ಟಿದೆ. ಇದನ್ನ ಬದಲಾವಣೆಗಳು ಅನ್ನೋದಕ್ಕಿಂತ ಭಾರತೀಯ ಪ್ರವಾಸಿಗರ ಹರಿವಿಗೆ ಒಂದು ರೀತಿ ಬ್ರೇಕ್ ಹಾಕೋದಕ್ಕೆ ಥಾಯ್ಲೆಂಡ್ ಸರ್ಕಾರ ಹೆಜ್ಜೆ ಇಟ್ಟಿದೆ. ಹಾಗಿದ್ರೆ ಯಾವುವು ಆ ಬದಲಾವಣೆಗಳು ಅಂತ ನೋಡಿದ್ರೆ, ಮೊದಲಿಗೆ ನೀವೇನಾದರೂ ಥಾಯ್ಲೆಂಡ್ಗೆ ಪ್ರವಾಸ ಬೆಳೆಸ್ತಿದ್ದೀರಿ ಅಂತ ಹೇಳಿದ್ರೆ ಬೇರೆ ದೇಶಗಳ ರೀತಿ ನಿಮಗೆ ವೀಸಾ ಅವಶ್ಯಕತೆ ಇರಲಿಲ್ಲ. ಭಾರತೀಯರಿಗೆ ಥಾಯ್ಲೆಂಡ್ ಪ್ರವೇಶ ಮಾಡೋದಕ್ಕಾಗಿ 60 ದಿನಗಳ ವೀಸಾ ಮುಕ್ತ ಪ್ರವೇಶ ಸೌಲಭ್ಯವನ್ನು ನೀಡಲಾಗಿತ್ತು. ಆದರೆ ಥಾಯ್ಲೆಂಡ್ ಸರ್ಕಾರ ಮೇ 19, 2026ನೇ ತಾರೀಕು ತನ್ನ ವೀಸಾ ನಿಯಮಗಳನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡಿಬಿಟ್ಟಿದೆ. ಈ ಹಿಂದೆ ಭಾರತೀಯರಿಗಿದ್ದ 60 ದಿನಗಳ ವೀಸಾ ಮುಕ್ತ ಪ್ರವೇಶವನ್ನು ರದ್ದು ಮಾಡಿಬಿಟ್ಟಿದೆ. ಹಾಗಿದ್ರೆ ಏನೆಲ್ಲ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಅಂತ ನೋಡೋದಾದ್ರೆ, ನೀವು ಥಾಯ್ಲೆಂಡ್ ಪ್ರವಾಸಕ್ಕೇನಾದರೂ ಚಿಂತನೆ ನಡೆಸ್ತಿದ್ದೀರಿ ಅಂದರೆ 60 ದಿನದ ಬದಲಿಗೆ ನಿಮಗೆ ಕೇವಲ 15 ದಿನಗಳ ವೀಸಾ ನೀಡಲಾಗುತ್ತೆ. ಇಫ್ ನಿಮಗೇನಾದರೂ 15 ದಿನಗಳಿಗಿಂತ ಹೆಚ್ಚು ಅವಧಿಯ ವೀಸಾ ಅವಶ್ಯಕತೆ ಇದ್ರೆ ನೀವು ಮೊದಲೇ ಥಾಯ್ಲೆಂಡ್ ಈ ವೀಸಾ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಇನ್ನು ಸಾಮಾನ್ಯವಾಗಿ ಕನಿಷ್ಠ 6 ತಿಂಗಳ ಮಾನ್ಯತೆ ಇರೋ ಪಾಸ್ಪೋರ್ಟ್ ಅನ್ನ ನೀವು ಹೊಂದಿರಬೇಕು. 15 ದಿನಗಳ ಒಳಗಿನ ಖಚಿತ ರಿಟರ್ನ್ ಫ್ಲೈಟ್ ಟಿಕೆಟ್ ನಿಮ್ಮ ಬಳಿ ಇರಬೇಕು. ನೀವು ಬುಕ್ ಮಾಡಿರೋ ಹೋಟೆಲ್ ವಿವರಗಳು ಹಾಗೂ ಹಣಕಾಸಿನ ಮಾಹಿತಿ, ಅಂದರೆ ನೀವು ವೈಯಕ್ತಿಕವಾಗಿ ಪ್ರಯಾಣ ಮಾಡ್ತಿದ್ರೆ ಕನಿಷ್ಠ 10,000 ಥಾಯ್ ಕರೆನ್ಸಿ, ಅಥವಾ ನೀವು ಕುಟುಂಬದೊಂದಿಗೆ ಏನಾದರೂ ಪ್ರಯಾಣ ಮಾಡ್ತಿದ್ದೀರಿ ಅಂದರೆ ನಿಮ್ಮ ಬಳಿ 20,000 ಥಾಯ್ ನಗದು ಇರಲೇಬೇಕು. ಇನ್ನು ಕೊನೆಯದಾಗಿ ನಿಮ್ಮ ಪ್ರಯಾಣದ ಮುನ್ನವೇ ಥಾಯ್ಲೆಂಡ್ ಡಿಜಿಟಲ್ ಅರೈವಲ್ ಕಾರ್ಡನ್ನು ನೀವು ಆನ್ಲೈನ್ನಲ್ಲಿ ಭರ್ತಿ ಮಾಡಿ ಅದರ QR ಕೋಡನ್ನು ನಿಮ್ಮೊಂದಿಗೆ ನೀವು ಇಟ್ಕೊಂಡಿರಬೇಕು. ಇವೆಲ್ಲ ಥಾಯ್ಲೆಂಡ್ ಪ್ರವಾಸಕ್ಕೂ ಮುನ್ನ ನೀವು ಮಾಡಬೇಕಾಗಿರುವಂಥ ತಯಾರಿಗಳು. ಹಾಗಿದ್ರೆ ಅಷ್ಟು ಪ್ರಮಾಣದಲ್ಲಿ ಭಾರತೀಯರು ಪ್ರವಾಸ ಮಾಡ್ತಿದ್ರೂ ಕೂಡ ಥಾಯ್ಲೆಂಡ್ ಸರ್ಕಾರ ವೀಸಾ ಅವಧಿಯನ್ನು ಕಡಿತ ಮಾಡೋದು, ಹೆಚ್ಚಿನ ದಾಖಲೆಗಳನ್ನು ಕೇಳೋದು ಹಾಗೂ ವೀಸಾಗಾಗಿದ್ದ ಫೀಸನ್ನು ಹೆಚ್ಚು ಮಾಡೋದಕ್ಕೆ ಯಾಕೆ ನಿರ್ಧಾರ ಮಾಡ್ತು ಅನ್ನೋ ಪ್ರಶ್ನೆ ನಿಮಗೆ ಸಹಜವಾಗಿ ಹುಟ್ಟುತ್ತೆ. ಅದಕ್ಕೆ ಕಾರಣ ಬಹಳ ಸಹಜ. ಭಾರತೀಯರಿಗೆ ಫ್ರೀ ವೀಸಾದಡಿ ಪ್ರವಾಸಕ್ಕೆ ಅವಕಾಶ ಇದ್ದಿದ್ದರಿಂದ ಥಾಯ್ಲೆಂಡ್ನ ಹಾಟ್ಸ್ಪಾಟ್ಗಳಲ್ಲಿ ಭಾರತೀಯರ ಸಂಖ್ಯೆ ಹೆಚ್ಚಾಗ್ತಿತ್ತು. ಅದೇ ಇಂಗ್ಲಿಷ್ನಲ್ಲಿ ಒಂದು ಸೇಯಿಂಗ್ ಇದೆಯಲ್ಲ, ದೇರ್ ಇಸ್ ಅ ಬ್ಲ್ಯಾಕ್ ಶಿಪ್ ಇನ್ ಎವ್ರಿ ಫ್ಲಾಕ್ ಅನ್ನೋ ಹಾಗೆ ಹಲವಾರು ಮಂದಿ ಈ ಸೌಲಭ್ಯವನ್ನು ಮಿಸ್ಯೂಸ್ ಕೂಡ ಮಾಡ್ಕೊಳ್ತಿದ್ರು. ಅವಧಿಗಿಂತ ಹೆಚ್ಚು ವಾಸ ಮಾಡೋದು, ಅಕ್ರಮ ಚಟುವಟಿಕೆಗಳನ್ನು ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಹೀಗಾಗಿ ಥಾಯ್ಲೆಂಡ್ ಸರ್ಕಾರ ವೀಸಾ ಪರಿಷ್ಕರಣೆ ಮೂಲಕ ಭಾರತ ಹಾಗೂ ಇನ್ನುಳಿದ 90 ದೇಶಗಳಿಗೆ ಅನುಗುಣವಾಗುವಂತೆ ವೀಸಾ ನಿಯಮಾವಳಿಗಳಲ್ಲಿ ಬದಲಾವಣೆಯನ್ನು ತಂದಿದೆ. ಸದ್ಯ ಈ ಎಲ್ಲ ಪರಿಷ್ಕರಣೆಗಳಿಂದ ಥಾಯ್ಲೆಂಡ್ಗೆ ಪ್ರವಾಸ ಮಾಡೋ ಭಾರತೀಯರ ಸಂಖ್ಯೆ ಕಡಿಮೆ ಆಗಬಹುದು. ಥಾಯ್ಲೆಂಡ್ನ ಆರ್ಥಿಕ ಪರಿಸ್ಥಿತಿ ಮೇಲೂ ಇದು ಪರಿಣಾಮವನ್ನು ಬೀರಬಹುದು. ಆದರೆ ಥಾಯ್ಲೆಂಡ್ ಸರ್ಕಾರ ಈ ಪರಿಷ್ಕರಣೆ ಮೂಲಕ ನಮ್ಮ ದೇಶಕ್ಕೆ ಬರೋ ಪ್ರವಾಸಿಗರ ಸುರಕ್ಷತೆ ಹಾಗೂ ಒಂದೊಳ್ಳೆ ಗುಣಮಟ್ಟದ ಪ್ರವಾಸೋದ್ಯಮವನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ಹೆಜ್ಜೆಯನ್ನಿಟ್ಟಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.